ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹುಮ್ಡಳ್ಳಿ ಗ್ರಾಮ ಪಂಚಾಯಿತಿ ಬೆಳ್ಳುಣಗೆರೆ ಗ್ರಾಮದಲ್ಲಿ ವಿಕಾಸ ಯೋಜನೆ ಅಡಿಯಲ್ಲಿ ಅಂದಾಜು 31 ಲಕ್ಷದ ವೆಚ್ಚದಲ್ಲಿ ಸಮುದಾಯ ಭವನವನ್ನು ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ರವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಕಾಂಗ್ರೆಸ್ ಮುಖಂಡರಾದ ಹುಮ್ಡಳ್ಳಿಯ ಶ್ರೀ ಶಿವಪ್ಪನವರು ಶಾಸಕರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಇವತ್ತು ಬೆಳ್ಳುಣಗೆರೆ ಗ್ರಾಮದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ವಿಕಾಸ ಗ್ರಾಮ ಯೋಜನೆಯಲ್ಲಿ ಒಂದು ಒಳ್ಳೆ ಊರಿಗೆ ಅನುಕೂಲ ಆಗುವಂಥ ಸಮುದಾಯ ಭವನವನ್ನು ಕಟ್ಟಿದ್ದಾರೆ. ಈ ಊರಿನ ಮುಖಂಡರು, ಈ ಭಾಗದ ಮುಖಂಡರಾದಂಥ ಶಿವಪ್ಪ ಅವರು, ನಮ್ಮ ಗೋರಪ್ಪ ಎಲ್ಲ ನಿಂತು ಒಳ್ಳೆ ಕ್ವಾಲಿಟಿ ವರ್ಕ್ ಆಗಿದೆ. ಇದು ಬಡವರಿಗೆ ಊರಲ್ಲಿ ಇವತ್ತು ಎಲ್ಲ ಆರ್ಥಿಕವಾಗಿ ಹೊರೆ ಆಗ್ತಾಯಿದೆ. ಆದರೆ ಬಡವರಿಗೆ ಊರಲ್ಲಿ ಏನೋ ಒಂದು ಕಾರ್ಯ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅವರು ಅಡುಗೆ ಮನೆ ಮಾಡಬೇಕಂತ ಕೇಳಿದರೆ ನನ್ನ ಶಾಸಕರ ಅನುದಾನದಲ್ಲಿ ಹಾಕ್ಕೊಡ್ತೀನಿ. ಅಡುಗೆ ಮನೆ ಆದರೆ ಒಂದು ಸಣ್ಣದಾಗಿ ಯಾವುದೇ ಕಾರ್ಯ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು ಕಾವೇರಿ ನಿಗಮಕ್ಕೆ ಬರುವಂಥ ರಸ್ತೆ ಅಭಿವೃದ್ಧಿ ಆಗಬೇಕು, ಎಸ್ಟಿಮೇಟ್ಸ್ ಮಾಡೋಕ್ಕೆ ಮಾಡಿಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹುಮ್ಡಳ್ಳಿ ಶ್ರೀ ಶಿವಪ್ಪನವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಕಾಂತ್ ಯುವಿರವರು, RAPCMS ಅಧ್ಯಕ್ಷರಾದ ಶ್ರೀ ಶೇಖರ್ ರವರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಭಾಗ್ಯಮ್ಮ, ಚನ್ನೇಗೌಡ ಹಾಗೂ ಹುಮ್ಡಳ್ಳಿ ಮತ್ತು ಬೆಳ್ಳುಣಗೆರೆಯ ಹಿರಿಯ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು.